अस्सलाम वालेकुम। आप देख रहे हैं आपका अपना कोलार ट्रू न्यूज़ चैनल। और आपके इस चैनल की तरफ से जो तस्वीरात देख रहे हैं वो कोलार रहमत नगर सीबीपुर रोड में मौजूद जाकिर क्लिनिक और हसीब मेडिकल जनरल स्टोर पर हेल्थ डिपार्टमेंट और मेडिकल डिपार्टमेंट के अफसरान और पुलिस डिपार्टमेंट ने मिलकर क्लिनिक और मेडिकल स्टोर की चेकिंग करते हुए इन पर इल्ज़ाम है कि इनके क्लिनिक पर दवाई जो नशीली दवाई होती है फरोख्त करते हैं और बहुत सारे नौजवानों की हालात भी बिगाड़ रहे हैं। ये इल्ज़ाम शाहिद नामी शख्सियत रहमत नगर के रहने वाले क्लिनिक और मेडिकल पर कंप्लेंट किया गया। इसको लेकर पुलिस डिपार्टमेंट और मेडिकल डिपार्टमेंट की मौजूदगी में तहकीकात की गई, वहाँ पर छापा मारा गया और वहाँ पर तहकीकात करते हुए आप देख सकते हैं। और तहकीकात करने के बाद वहाँ कुछ नहीं मिला। अभी तहकीकात जारी है और कुछ दवाइयाँ नमूने के तौर पर ले गए और क्लिनिक को सीज कर दिया गया। जब तक यह मामला साफ नहीं हो जाता, हल नहीं हो जाता, क्लिनिक को ना खोलने की इजाज़त दी गई है। मेडिकल के मालिक जाकिर का कहना है कि इल्ज़ाम जो मुझ पर लगाया है वो सरासर गलत है। 2 दिन पहले शाहिद और उसके बेटे के साथ अपने ही क्लिनिक मेडिकल के सामने बेबुनियाद झगड़ा हुआ था। इस झगड़े को लेकर हमारे क्लिनिक और मेडिकल स्टोर पर इल्ज़ाम लगाया गया है और अखबारी नुमाइंदों को बताया कि मैं 27 साल से यहाँ पर खिदमत कर रहा हूँ। अपने इतने सालों का वक्त गुजर गया, मुझ पर कोई इल्ज़ाम नहीं था। अब एकाएक उस झगड़े की बुनियाद पर मुझे इल्ज़ाम लगा रहे हैं। इसको दुनिया के क़ानून से ज़्यादा कुदरत का क़ानून पे मैं भरोसा और यकीन रखता हूँ। ये अल्फाज अखबारी नुमाइंदों को क्लिनिक के और जनरल स्टोर मेडिकल स्टोर के मालिक जाकिर ने अखबारी नुमाइंदों को भरपूर यकीन दिया कि मैं इस दुनियाई क़ानून से भी ज़्यादा कुदरत के क़ानून पर यकीन रखता हूँ। हालात देखते हैं कुदरत का क़ानून किस तरफ करवट लेता है और मैं क़ानून का साथ लेते हुए मैं इस इल्ज़ाम से बरी होऊंगा। मेरे ऊपर यह इल्ज़ाम जो लगाए रहे हैं वो सरासर गलत है। तो वहाँ के तस्वीरात मेडिकल अफसरान और जाकिर के फर्जंद क्या कहते हैं खुद उन्हीं की ज़ुबानी आप सुन सकते हैं आपके अपने कोलार ट्रू न्यूज़ चैनल के ज़रिए। ಇವತ್ತು ಕೋಲಾರ ನಗರದ ಈ ಒಂದು ರೆಹಮತ್ ನಗರದಲ್ಲಿ ಒಂದು ಕಂಪ್ಲೇಂಟ್ ಬಂದಿದ್ದ ಮೇಲೆ ನಾವು ಈ ಜಾಕೀರ್ ಚಿಕಿತ್ಸಾಲಯ ಭೇಟಿ ನೀಡಿ ಇವತ್ತು ಒಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದ್ವಿ. ಇಲ್ಲಿನ ಕಂಪ್ಲೇಂಟ್ ಏನು ಅಂದರೆ ಇಲ್ಲಿನ ಟೀನೇಜರ್ಸ್ಗೆ ಯುವಕರಿಗೆ ಇಲ್ಲಿನ ಆಸ್ಪತ್ರೆಯಲ್ಲಿ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮತ್ತೊಂದಂಥ ಅಭ್ಯಾಸಗೊಳಿಸ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಅಡಿಕ್ಷನ್ಗೆ ಬೇಕಾಗಿರುವಂಥ ಡ್ರಗ್ಸ್ ಕೊಟ್ಟು ಅಡಿಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಇಲ್ಲೇ ಪಕ್ಕದಲ್ಲಿರುವಂಥ ಹಸೀಬ್ ಮೆಡಿಕಲ್ ಸ್ಟೋರ್ ಅಂತ ಇದೆ, ಪಕ್ಕದಲ್ಲೇ ಜಾಕಿರ್ ಕ್ಲಿನಿಕ್ ಅಂತ ಇದೆ. ಸೊ ಹಸೀಬ್ ಮೆಡಿಕಲ್ ಸ್ಟೋರ್ ಇನ್ಸ್ಪೆಕ್ಷನ್ ನಡೀತಾ ಇದೆ. ಹಾಗೆ ಜಾಕಿರ್ ಕ್ಲಿನಿಕ್ನಲ್ಲಿ ನೋಡಿದಾಗ ಅವರು ಆಯುಷ್ ಪದ್ಧತಿನಲ್ಲಿ ಪರ್ಮಿಷನ್ ತೊಗೊಂಡಿರೋವಂಥದ್ದು. ಹಾಗೆ ಈಗ ರಿನ್ಯೂವಲ್ ಮತ್ತೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಈಗ ಪರ್ಮಿಷನ್ ಕೊಟ್ಟಿಲ್ಲ, ನಾವಿನ್ನು ಇನ್ಸ್ಪೆಕ್ಷನ್ ಇದರಲ್ಲಿರೋದು. ಅವರು ಆಯುಷ್ ಪದ್ಧತಿಯಲ್ಲಿ ಪರ್ಮಿಷನ್ ತೊಗೊಂಡು ಅಲೋಪತಿ ಪದ್ಧತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಕಂಡುಬಂದಿದೆ. ಜೊತೆಗೆ ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ಗಳನ್ನು ಬಳಸೋದು ಕೂಡ ಕಂಡುಬಂದಿದೆ. ಒಂದು ಮುಖ್ಯವಾದ ಅಂಶ ಅಂದರೆ ಯಾವುದೇ ರೀತಿ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಟ್ ಮಾಡಿಲ್ಲ. ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ನಲ್ಲಿ ಎಲ್ಲ ರೀತಿಯ ನೆಗ್ಲಿಜೆನ್ಸು ಮಾಡಿದ್ದಾರೆ. ಹಾಗೆ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಬಳಸ್ತಾ ಇರೋದು ಒಂದು ಅಪರಾಧ ಆದರೆ ಈ ಟ್ರೆಮಡಾಲ್ ಅನ್ನೋ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸ್ತಾ ಇರೋದು ಮತ್ತೊಂದು ಅಪರಾಧ. ಈ ನಿಟ್ಟಿನಲ್ಲಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಈಗ ಕ್ರಮ ವಹಿಸ್ತಾ ಇದ್ದಾರೆ. ಹಾಗೆ ಅವರು ಪರ್ಚೇಸ್ ಮಾಡಿರುವಂಥ ಬಿಲ್ಸ್ ಕಂಡಾಗ ಈ ಒಂದು ಹಸೀಬ್ ಮೆಡಿಕಲ್ ಸ್ಟೋರ್ನ ಬಿಲ್ಸ್ ಕಂಡಾಗ ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋ ಬಿಲ್ಸ್ ಕೂಡ ಕಂಡುಬಂದಿದೆ. ಅಷ್ಟು ಇಂಜೆಕ್ಷನ್ಸ್ ಯಾಕೆ ಪರ್ಚೇಸ್ ಮಾಡಿದ್ದಾವೆ, ಆ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋದು ಕೊಟ್ಟಿರೋವಂಥ ಡಾಕ್ಯುಮೆಂಟೇಷನ್ ಆಗಲಿ ಯಾವುದೂ ಮೇಂಟೈನ್ ಮಾಡಿರೋದು ಕೂಡ ಕಂಡುಬಂದಿದೆ. ಏನು ಯೂಸ್ ಮಾಡ್ತಾರೆ ಸರ್ ಇಂಜೆಕ್ಷನ್? ಸಾಮಾನ್ಯವಾಗಿ
ಸಿವಿಯರ್ ಪೇಯ್ನ್ ಅಥವಾ ಕ್ರಾನಿಕ್ ಪೇಯ್ನ್ಸ್ ಬಳಸುವಂಥ ಇಂಜೆಕ್ಷನ್ ಇದೆ. ಆದರೆ ಇದು ಯಾವುದೇ ಅನುಮತಿ ಇಲ್ಲದೆ ಬಳಸೋಕ್ಕಾಗೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಬಳಸಬೇಕಾಗುತ್ತೆ. ಅಂಥ ಇಂಜೆಕ್ಷನ್ ಹೆಚ್ಚಾಗಿ ಬಳಸ್ತಿರೋದು ಕಂಡುಬರುತ್ತೆ. ಪ್ರತಿ ತಿಂಗಳು ಸುಮಾರು 50 ಇಂಜೆಕ್ಷನ್ ಬಳಸಿದ್ರು ಕೂಡ ಕೆಲವು ಬಿಲ್ಗಳಿಂದ ಇನ್ನೂ ಇನ್ಸ್ಪೆಕ್ಷನ್ ನಡೀತಾ ಇದೆ. ಎಷ್ಟು ಪರ್ಚೇಸ್ ಆಗಿದೆ, ಬೇರೆ ಬೇರೆ ಎಲ್ಲೆಲ್ಲಿಂದ ಪರ್ಚೇಸ್ ಆಗಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಕಟ್ಟಡ ಆಸ್ಪತ್ರೆಗೆ ಯೋಗ್ಯವಾಗಿಲ್ಲ, ಕ್ಲಿನಿಕ್ ಪರ್ಮಿಷನ್ ತೊಗೊಂಡಿದ್ದು ಕ್ಲಿನಿಕ್ಗೆ ಕನ್ಸಿಡರ್ ಮಾಡ್ಬೋದು, ಆಸ್ಪತ್ರೆಗೆ ಕನ್ಸಿಡರ್ ಮಾಡಲಿಕ್ಕೆ ಯೋಗ್ಯವಾಗಿದೆ. ರಿಯಾಕ್ಷನ್ ಏನಾಗುತ್ತೆ? ಕಾಮನ್ ಆಗಿ ಸ್ಟಾಫ್ ಇದು ಮಾಡ್ತಾ ಇದ್ದೀರಾ, ಡಾಕ್ಟರ್ ಕಿಟ್ ಮಾಡ್ತಾ ಇದ್ದೀವಿ ಸರ್ ಇಂಜೆಕ್ಷನ್. ಇದರಲ್ಲಿ ಒಬ್ಬರು ಡಾಕ್ಟರ್ಸಲ್ಲಿ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ. ಅವ್ರ ಮಗನೂ ಆಯುಷ್ ಡಾಕ್ಟರ್ ಅಂತ ಹೇಳ್ತಾರೆ. ಅವ್ರೇನು ನಮ್ಮ ಹತ್ರ ಪರ್ಮಿಷನ್ಗೆ ಅಂತ ಲೆಟರ್ ಕೊಟ್ಟಿಲ್ಲ. ಇಲ್ಲಿ ಬಂದಾಗ ಅವ್ರು ನಾನು ಆಯುಷ್ ಡಾಕ್ಟರ್ ಅಂತ ಕೇಳ್ತೀನಿ. ಹಾಗಾಗಿ ಇಬ್ಬರು ಇದ್ದಾವೆ ಅಂತ ಅವರು ಸ್ಟಾಫ್ ಯಾರು ಇಲ್ಲ. ಯಾರೂ ಇಲ್ಲ. डॉक्टर मोहम्मद हुसैन के पास हमारा अब्बा डॉक्टर जाकिर हुसैन है। पीर के शाम को इधर एक लड़ी हुई शाहिद पाशा को, मोहम्मद शाहिद पाशा, उनका बेटा आपको यहाँ ये मिलता वो मिलता, सीसीटीवी यहाँ से तो मैं देखो सीसीटीवी में उन्हें हाथ को आपको नहीं घर को नहीं पहुँची, वो मारा मारी हुई रखो। स्टेशन में कंप्लेंट है, हमें भी दिया, हमारी कंप्लेंट तो दिए नहीं स्टेशन में। वो आप पुलिस वाले जैसा ही बोलता तो 4 तारीख को दिया था। सीसीटीवी में देखेंगे उसके 3 तारीख को मैं गई सब अक्नॉलेजमेंट देना कहते हैं, FIR फाइल करवा, अक्नॉलेजमेंट भी नहीं दिया हमने। किसी के बेसलेस चीज़ को आपको हमने 27 ईयर्स एक्सपीरियंस हमारा अब्बा का एरिया में, तब तक एक आदमी को भी हमें क्या तो भी हार्म करा लेंगे, हमारे से डेथ हुई है कि हमारे से इंजरी क्या तो हुई है क्या, मेडिकल से कुछ नहीं हुआ, ಏನೂ ಆಗಿಲ್ಲ. ಸುಮ್ಮನೆ ಇವರು ಏನಂದರೆ ಏನೋ ಒಂದು ಡ್ರಾಮಾ ಮಾಡಬೇಕು. ಚೆನ್ನಾಗಿರೋ ಡಾಕ್ಟರ್ಸ್ಗೆ ಈ ಥರ ಈ ಖಾಸ್ಕರ್ ಈ ಆಯುಷ್ ಡಾಕ್ಟರ್ಸ್ ನೋಡ್ರೆ ಯಾರಿಗೂ ಆಗಲ್ಲ ಸರ್. ಯಾಕಂದರೆ ಅವ್ರು 50 ರೂಪಾಯಿ 40 ರೂಪಾಯಿ 100 ರೂಪಾಯಿಗೆ ಅವರು ಚಿಕಿತ್ಸೆ ಮಾಡ್ತಾರಲ್ಲ, ದೊಡ್ಡ ಡಾಕ್ಟರ್ಸ್ ನೋಡೋಕ್ಕಾಗಲ್ಲ ಅವರು. ಅದಕ್ಕೆ ಏನೋ ಒಂದು ಅವ್ರಿಗೆ ಇಶ್ಯೂ ಬೇಕಾಗಿತ್ತು. ಅವರು ರಾಮನ್ ನಗರ್ ಅವ್ನು ಮುತ್ತವಲ್ಲಿ ಅಂತ ಅಕ್ಸಾಮದಿಗೆ ಅವನಿಗೆ ಏನೋ ಒಂದು ಇಶ್ಯೂ, ಅವನು ಓದಿ ಡಾಕ್ಟ್ರ್ ಆಗಲಿ ಅವ್ನು ಗೊತ್ತಾಗುತ್ತೆ ಅವ್ನು ಡಾಕ್ಟ್ರ್ ಆಗೋದು ಎಷ್ಟು ಕಷ್ಟ ಅಂತ. ಸುಮ್ಮನೆ ನಮಗೆ ಏನಾಗಲ್ಲ ಸರ್, ನಾವು ಹೋಗ್ತೀವಿ ಕೋರ್ಟಿಂದ ತೊಗೊಂಡು ಬರ್ತೀವಿ, ನಮ್ಮ ಪ್ರೊಸೀಜರ್. ಈ ಜನರದು ಏನು ಸರ್, ನಾವು ಇಷ್ಟು ಜನ ನೋಡ್ತಾ ಇದ್ರಲ್ಲ ಅವ್ರು ಕೇಳ್ರಿ, ನಿಮ್ಮ ಮನೆಗೆ ಹೋಗ್ರಿ, ಬೀದಿಯಲ್ಲಿ ಕೇಳ್ರಿ ಈ ಡಾಕ್ಟ್ರಸ್ ಹೆಂಗಂತ, ಅವ್ರು ಹೆಂಗೆ ನೋಡಿದ್ದಾರೆ. ಅವ್ರು ಹೇಳ್ತಾರೆ ಅಲ್ಲಿ ಹೋಗೋದು ಇಲ್ಲೇ ಬರಬೇಕಪ್ಪ, ಗೌರ್ಮೆಂಟ್ ಹಾಸ್ಪಿಟಲ್ ಚಿಕಿತ್ಸೆ ಆಗಲ್ಲ ಅಂತ ನಮ್ಮ ಕ್ಲಿನಿಕಲ್ಲಿ. ಯಾವ ಪೇಷಂಟ್ಗೂ ಯಾವತ್ತೂ ಏನೂ ಆಗಿಲ್ಲ, ಇವಾಗವರೆಗೂ ಆಗಲ್ಲ. ಇವಾಗ ನಮಗೆ ಏನು ಲಾಸ್ ಆಗಿಲ್ಲ, ನಾವೇನು ಇದ್ದೀವಿ. ನಾನು ಹಾಗೂ ಹೆಂಗೋ ನಾನು LLB ಮಾಡ್ತಾಯಿದ್ದೀನಿ, ನಾನು ಮುಗಿಸ್ತೀನಿ. ಕ್ಲಿನಿಕ್ಕು ನಡೆಸಲ್ಲ, ನನಗೇನು ಕಷ್ಟನೂ ಇಲ್ಲ. ಆಗಲಿ ಜನರದು ಏನೋ ಯಾರು ಹಣೆ ಬಾರ ನೋಡ್ತಾರೆ, ಆ ಪೇಷಂಟ್ಗೆ ಎಲ್ಲ ಯಾರು ಇವಾಗ ಯಾರಾದರೂ ಡಾಕ್ಟ್ರು 50 ರೂಪಾಯಿಗೆ ಚಿಕಿತ್ಸೆ ಮಾಡ್ತಾನೆ, ದೊಡ್ಡ ಡಾಕ್ಟ್ರು MBBS ಆಗಲಿ MD ಆಗಲಿ. ಹಾಸ್ಪಿಟಲ್ಸ್ಗೆ ಹೋದರೆ ಮಿನಿಮಮ್ 7,000 ಸರ್ ಖರ್ಚಾ. ಎಲ್ಲಿಂದ ಬಡವರು ಇಲ್ಲೆಲ್ಲ ಕೆಲಸ ಮಾಡೋರು ಡೈಲಿ ವರ್ಕರ್ಸ್ 500 ರೂಪಾಯಿ ದುಡಿತಾರೆ ದಿವಸಕ್ಕೆ. 300 ರೂಪಾಯಿ ಮನೆಗೆ ಕೊಟ್ಟರೆ 200 ರೂಪಾಯಿ ಡಾಕ್ಟ್ರ್ ಹತ್ರ ತೊಗೊಂಡು ಬರ್ತಾರೆ. ಸರ್ 50 ರೂಪಾಯಿ ಇದೆ ಸರ್, 50 ರೂಪಾಯಿ ಓಕೆಪ್ಪ ಅಷ್ಟ, ನೀನು ಒಳ್ಳೆಯವನಾಗು ಹೋಗು, ನೀನು ಆರಾಮಾಗಿ 50 ರೂಪಾಯಿ ಮೆಡಿಸಿನ್ ತೊಗೊಂಡೋಗಿ ಜೀವನ ಮಾಡೋ ಜನಗೆ ಸುಮ್ಮನೆ ಈ ಥರ ಬರ್ತಾರೆ ಪೊಲೀಸು. ಯಾಕಂದರೆ ಕಾನೂನು ಇರೋ ಕೈಯಲ್ಲಿ ಅವ್ನು ಏನು ಬೇಕಾದ್ ಮಾಡ್ಬೋದು ಸರ್. ನಾವು ಡಿಪಾರ್ಟ್ಮೆಂಟ್ ಎಲ್ಲ ಏನೋ ಆಗಿರ್ಬೋದು ಮಾಡ್ತಾಯಿದ್ವಿ. ಆ ಇಂಜೆಕ್ಷನ್ ಏನು ಟ್ರಮೋಡಾಲ್, ನಾನು CSC ಅಲ್ಲಿ ಕೆಲಸ ಮಾಡಿದ್ದೀನಿ, ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ. ನಮ್ಮ ತಂದೆ ಅವರು ನಿಮ್ಯಾನ್ಸಲ್ಲಿ ಕೆಲಸ ಮಾಡಿದ್ದಾರೆ, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಅವರು KC ಜನರಲಲ್ಲಿ ಮಾಡಿದ್ದಾರೆ. ಎಲ್ಲ ಸರಲ್ಲಿ ಆಸ್ತಮ್ಯಾಟಿಕ್ ಪೇಷಂಟ್ಸ್ನಲ್ಲಿ ವೀಸಿಂಗ್ಸ್ ಪೇಷಂಟಲ್ಲಿ ಪೇನ್ಗೆ ಡೈಕ್ಲೋಫೆನಿಕ್ ಕೊಡೋಂಗಿಲ್ಲ. ಅದಕ್ಕೆ ಆ ತಕ್ಷಣವೇ ನೀವು ಟ್ರಮೋಡಾಲ್ ಒಂದೇ ಯೂಸ್ ಮಾಡೋದು, ಅದಕ್ಕೆ ನಾವು ಆ ಇಂಜೆಕ್ಷನ್ ಬಳಸೋದು. ಇಲ್ಲಿ ಎಷ್ಟು ಜನ ರೇಷ್ಮೆ ಕೆಲಸ ಮಾಡ್ತಾರೆ, ಅವ್ರಿಗೆ ವೀಸಿಂಗ್ಸ್ ಪ್ರಾಬ್ಲಮ್ಸ್ ಇದೆ, ಅಂಥ ಪೇಷಂಟ್ಗೆ ನೀವು ಡೈಕ್ಲೋಫೆನಿಕ್ ಕೊಟ್ಟರೆ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಬರುತ್ತೆ. ಇಷ್ಟು ನಮಗೆ ನಾಲೆಜ್ ಇದೆ ಸರ್, ಇಷ್ಟು ಓದಿದ್ದೀವಿ. ಬೇಕಾದ್ರೆ ನಾವು ಸಿಲೆಬಸ್ ಕಾಪಿ ತೋರಿಸ್ತೀವಿ. BMS ಅಂದರೆ ಬರೀ ಆಯುರ್ವೇದಿಕ್ ಓದಲ್ಲ, ಮಾಡರ್ನ್ ಪ್ಲಸ್ ಆಯುರ್ವೇದಿಕ್ 2 ಓದ್ತೀವಿ. ಅವ್ರಿಗೇನಂದ್ರೆ ನಾವು ಎಲ್ಲ ಅವ್ರ ಪೇಷಂಟ್ಗೆ ಗ್ರಾಸ್ ಮಾಡಿಬಿಡ್ತೀವಿ ಅಂತ ಅವ್ರಿಗೆ ಒಂದು ಜೆಲಸಿ ಇದೆ ನಮ್ಮ ಮೇಲೆ. ಅದಕ್ಕೆ ನಾವು ಒಬ್ಬರೇ ಅಲ್ಲ, ಇತ್ತೀಚೆ ಈ ಕರ್ನಾಟಕ ಯಾಕೆ ಮಡ್ರಾಸಲ್ಲಿ ಆಯುಷ್ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರು ಇದು ಕೊಟ್ಟಿದ್ದಾರೆ, ಸಂವಿಧಾನ ಇದು ಕೊಟ್ಟಿದ್ದಾರೆ, ಹೈಕೋರ್ಟಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಆಯುಷ್ ಡಾಕ್ಟ್ರು ಪ್ರಾಕ್ಟೀಸ್ ಮಾಡ್ಬೋದು. ಕರ್ನಾಟಕದಲ್ಲೇ ಯಾಕೆ ಕೊಡಲ್ಲ ಅಂದರೆ ದೊಡ್ಡ ದೊಡ್ಡ ಉತ್ಪನ್ನವ್ರಿಗೆ ಮೆಡಿಕಲ್ ಕಾಲೇಜಸ್ ಇದೆ, ಆಯುಷ್ ಅವ್ರಿಗೆ ಕೊಟ್ಬಿಟ್ರೆ ಆ ಕಾಲೇಜಸಲ್ಲಿ ಡೊನೇಷನ್ ಹೆಂಗೆ ಬರುತ್ತೆ, ಕೋಟಿಗಟ್ಟಲೆ ಅಡ್ಮಿಷನ್ಸ್ ಹೇಗಾಗುತ್ತೆ, ಆಗಲ್ಲ. ದಿಸ್ ಈಸ್ ದ ರೀಸನ್ ದೇ ವಾಂಟ್ ಟು ಕ್ಲೋಸ್ ಆಯುಷ್ ಡಾಕ್ಟರ್ಸ್.
ಹಂಗೆ ಆಯುಷ್ ಡಾಕ್ಟರ್ಸ್ಗೆ ನೀವು ಪರ್ಮಿಷನ್ ಕೊಡಲ್ಲ ಅಂದರೆ ಅವ್ರ ಪೋಸ್ಟಿಂಗ್ಗೆ ಹಾಕ್ಸ್ಬೇಡ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅವ್ರ ಕೆಲಸ ಮಾಡೋದು ಬೇಡ, ಅವ್ರು ಮಾಡ್ರನ್ಗೆ ಹೇಳೇ ಕೊಡಬೇಡ್ರಿ. ನಮಗೆ ಯಾಕೆ ನೀವು ಅನಾಟಮಿ ಹೇಳ್ಕೊಡ್ತೀರಾ, ಫಿಸಿಯಾಲಜಿ, ಸರ್ಜರಿ, ಆಪ್ಥಮಾಲಜಿ, ಗೈನಕಾಲಜಿ, ಆಬ್ಸ್ಟಿಕಲ್ಸ್ ಇದೆಲ್ಲ ಬುಕ್ಸ್ ನಮಗೆ ಯಾಕೆ ಓದೋಕೆ ಕೊಡ್ತೀರಾ ನೀವು? ಪ್ರಾಕ್ಟೀಸ್ ಮಾಡ್ಬಾರ್ದಂದ್ರೆ ಅದು ಸಿಲೆಬಸ್ಸಿಂದ ತೆಗ್ದಾಕ್ರಿ. ಯಾರು ಇಲ್ಲ ಸರ್, ಓಡಾಡೋರೇ ಇಲ್ಲ ಆಯುಷ್ ಡಾಕ್ಟ್ರಿಗೆ. ಯಾರು 48,000 ಡಾಕ್ಟರ್ಸ್ ಬರೀ ಕರ್ನಾಟಕದಲ್ಲೇ ಇದ್ದಾರೆ ಆಯುಷ್ ಡಾಕ್ಟರ್ಸ್. ಇಡೀ ಇಂಡಿಯಾಲಿ ಎಷ್ಟು ಡಾಕ್ಟರ್ಸ್ ಇದೆ ಹೋಗ್ರಿ ರೂರಲಲ್ಲಿ. ಯಾಕೆ ಕೋವಿಡ್ ಇದ್ದಾಗ ಆಯುಷ್ ಡಾಕ್ಟರ್ಸ್ಗೆ ಕ್ಲೋಸ್ ಮಾಡಿಲ್ಲ? ಅವಾಗ ಕೊಡ್ಬೋದಾಗಿತ್ತ ಮೆಡಿಸಿನ್ಸು, ಸೇಮ್ ಮೆಡಿಸಿನ್ಸು. ಯಾಕಂದ್ರೆ ಬೇರೆ ಡಾಕ್ಟರ್ಸ್ಗೆ ಅವರು ಏನಾಗ್ಬಿಡ್ತಾರೆ, ಕೊರೋನಾ ಬಂದ್ಬಿಡುತ್ತೆ. ಅವಾಗ ಆಯುಷ್ ಡಾಕ್ಟರ್ಸ್ ಕೊರೋನಾದಲ್ಲಿ ಪ್ರಾಕ್ಟೀಸ್ ಮಾಡಿ ಎಷ್ಟೋ ಜನಗೆ ಒಳ್ಳೆಯವ್ರು ಮಾಡಿದ್ದಾರೆ. ಅವಾಗ ಅವ್ರಿಗೆ ಏನೂ ಆಗಿಲ್ಲ. ಅವಾಗ ಅಂದ್ರೆ ಸಾಯ್ಲಿ ಡಾಕ್ಟರ್ಸ್, ಏನಿದೆ ಇಂಥ ಟೈಮಲ್ಲಿ ಏನಿದೆ, ಇವಾಗ ಏನಿಲ್ಲ ಅಲ್ಲ ಕೊರೋನಾ ಆ ಥರ ಏನು. ಸೊ ಇವಾಗ ಅವ್ರು ಏನು ಮಾಡ್ಕೊಂಡು ಬಿಟ್ಟಿದ್ದಾರೆ, ಅವ್ನು ಕ್ಲೋಸ್ ಮಾಡೋಣಪ್ಪ. ಯಾಕಂದ್ರೆ ಅವ್ರು ಮೋಸ್ಟ್ಲಿ ಪೇಷಂಟ್ ಫ್ಲೋ ಕಡಿಮೆ ಆಗ್ತಾ ಇರ್ಬೋದು. ಇಂಥ ಡಾಕ್ಟರ್ಸ್ ನಾವು ಇಷ್ಟು ಸರ್ವಿಸ್ ಮಾಡಿ ಈ ಥರ ಇದ್ದಾರೆ ಅಂದರೆ, ಮತ್ತು ಸ್ಟೇಷನ್ಸ್ ಆಗಲಿ ಎಲ್ಲೂ ಆಗಲಿ ಒಂದು ಎಜುಕೇಟೆಡ್ಸ್ಗೆ ಈ ಥರ ಟ್ರೀಟ್ ಮಾಡಿದ್ರೆ ಯಾಕೆ ಡಾಕ್ಟರ್ ಆಗಬೇಕು, ಯಾಕೆ ಇಂಜಿನಿಯರ್ ಆಗಬೇಕು? ಇದರಿಂದ ಬೆಸ್ಟು ಎಲ್ಲ ಕೂಲಿ ಕೆಲಸ ಮಾಡಿದ್ರೆ ಆರಾಮು. ಮಾನ ಮರ್ಯಾದೆ ಹಿಂಗೆ ಹೋಗೋದಿದ್ರೆ ಡಾಕ್ಟ್ರ್ ಆಗಿ ಯಾಕೆ ಕಳ್ಕೊಳ್ಬೇಕು ಮಾನ ಮರ್ಯಾದೆ? ನಾವು ಇದರಿಂದ ಎಲ್ಲಾದರೂ ಬೀದಿಯಲ್ಲೋ ಎಲ್ಲ ಒಂದು ಕೆಲಸ ಮಾಡಿ ದುಡಿದು ತಿನ್ನೋಣ ಬಿಡ್ರಿ ಸರ್. ಡಾಕ್ಟ್ರ್ ಆಗಿ ಯಾಕೆ ನೀಟ್ ಬರಿಬೇಕು, ಮಕ್ಳಿಗೆ ಕಷ್ಟಪಟ್ಟು ಡಾಕ್ಟ್ರ್ ಆಗಬೇಕು? ಆ ಸಿಲೆಬಸ್ ಯಾಕೆ ಕೊಡ್ತೀರಾ? तक्की पिसाकी आयुष्य इलबार्दो अंत जाकिर भाई आज तहकीकात चली पुलिस थी, इसका पूरा कारण क्या था? कल झगड़ा होना वो कारण वो झगड़ा क्या वास्ते हुआ? वो बेकार वो सामने भी एक बच्चे को उसका बेटा को किडनैप कर लेके जाता था, वो जाकर रोके हमारा बच्चा, वो बच्चा भी आकर रोके रोको माँ की बांध की गालियाँ देने भी सेल्फ प्रोटेक्शन की वजह क्या तुम्हें मारामारी करते नहीं क्या करें? वो ताच वैसा उन्होंने भी मार को ही हमारे बच्चा हमें भी ये डाल को यहाँ पे ये नाहक बदलाम कर को ऐसा इतना पूरा कांड करे। मेरे पास उसका वीडियो भी है, देखो वीडियो वो लड़के का उन्हें कैसा आपको अल्डारा। चल 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 का बेटा मैं हां अंदर कूलर में लोड़े मिलाता है भाई, वो वीडियो पकड़ ले। हां पूरा कूलर में ಏನು ಹೆಸರು? ಏನ್ ಹೆಸರು ಇಲ್ಲ, ಇವರಪ್ಪ ಶಾಹಿದ್ ಬಂದ ನೋಡಿ ನನ್ನ ಕೈಯಿಂದ ಫೋನ್ ಕಿತ್ತಿ ನಾನು ಹೊಡಿತಾ ನೋಡಿ. वो वीडियो में है ना, वो भी ಶಾಹಿದ್ हां ಮೊಹಮ್ಮದ್ ಶಾಹಿದ್ ಪಾಷಾ ಅವ್ರ ಮಗ ಮೊಹಮ್ಮದ್ ಇಲ್ಲಿ ನೋಡ್ರಿ ಅವರಪ್ಪ ಮೊಹಮ್ಮದ್ ಶಾಹಿದ್ ಪಾಷಾ ಸ್ಟೇಷನ್ ನಡೀರ ಅಂದ್ರೆ ನೋಡಿ ಹೊಡಿಯಕ್ಕೆ ಬರ್ತಾರೆ ನನ್ನ ತಮ್ಮಗೆ ನೋಡ್ರಿ. ಮೊಹಮ್ಮದ್ ಶಾಹಿದ್ ಪಾಷಾ ಮತ್ತೆ ಅವ್ರ ಮಗ ಅವ್ರ ಇಷ್ಟು ದಿವಸದಿಂದ ಸರ್ ಅವ್ರು ಹೇಳಿದ್ದಾರೆ ಅವ್ರ ಮಗ 1 ವರ್ಷದಿಂದ ಡ್ರಗ್ಸ್ ಯೂಸ್ ಮಾಡ್ತಾರಂತ. ಅವಾಗಿಂದ ಯಾಕೆ ಅವರು ಆಕ್ಷನ್ ತಗೊಂಡಿಲ್ಲ? ಇವಾಗ ಹೆಂಗೆ ಆಕ್ಷನ್ ತಗೊಂಡಿದ್ದಾರೆ? ದಿಸ್ ಇಸ್ ಆಲ್ ಸ್ಕ್ಯಾಮ್, ಬೇಕಂತ ಮಾಡಿರೋದು ಕತೆ, ಇನ್ನೇನಿಲ್ಲ ಸರ್. भाई तुम्हारा अगला स्टेप किसके बारे में? अगला स्टेप क्या नहीं, जो है कानून से जाती पूरा देख लगे, ये गलत दवा नहीं मिली हमारे से। पूरा हमारे ड्रग इंस्पेक्टर आए थे, इंस्पेक्टर्स आए थे, हेल्थ डिपार्टमेंट से आए थे, ये सिंगल गलत ड्रग नहीं मिली हमें। वैसे फेक डॉक्टर्स हैं, हमें डॉक्टर्स ओरिजिनल पढ़ को ही सब उसके बाद हम ना बदलाव करें, खुद अल्लाह देखने वाला है। पूरे दुनिया को सलाम।